ವಿಶಿಷ್ಟವಾದಂತಹ ಅರ್ಹತೆಯನ್ನು ನಿನ್ನಲ್ಲಿ ಗುರುತಿಸಿಕೊಂಡದ್ದರಿಂದಲೇ ಸಲ್ಲದು ಅನ್ನುವಂತಹ ಕಾರಣವನ್ನು ನಾನು ಆಡುತ್ತೇನೆ ಹೊರತು ಇಲ್ಲದೆ ಇದ್ರೆ ಸುರಕನ್ನೆಯಾದಂತಹ ನಿನ್ನೊಂದಿಗಿನ ಸುರತ ಸುಖ ಬೇಡ ಅಂತ ಯಾವನಾದ್ರೂ ಹೇಳುವುದಕ್ಕುಂಟು. ಹಂಬಲಿಸಿ ಹೊಂದಬಹುದಾದ ಅವಕಾಶ ಇದು. ತಾನಾಗಿ ಬಂದರೂ ಬೇಡ ಅನ್ನುವ ಹಾಗೆ ನಿರಾಕರಿಸುವಂತಹ ದುರ್ಬುದ್ಧಿಯನ್ನೆಲ್ಲ ಕಾಣಿಸಿದ್ದು. ನಿನ್ನನ್ನು ಒಲ್ಲೆನಂತ ನಾ ಆಡಿದ್ದು ನೀನು ಸಲ್ಲದು ಅನ್ನುವಂತಹ ನಿನ್ನಲ್ಲಿದ್ದಂತಹ ತಾತ್ಸಾರ ಭಾವದಿಂದಲ್ಲ. ನಿನ್ನನ್ನು ಯಾವ ಕಾರಣಕ್ಕೂ ನಾನು ಆ ದೃಷ್ಟಿಯಿಂದ ಕಾಣಕೊಡುವುದು ಅನ್ನುವಂತಹ ಗೌರವ ಪ್ರಜ್ಞೆ. ನೀನು ಹೇಳ್ತೆ ಸುಲಭದಲ್ಲಿ ನಿನ್ನ ಅಪ್ಪ ಇಂದ್ರ ಕಳುಹಿಸಿಕೊಟ್ಟದ್ದು, ಮತ್ತೆ ನನ್ನ ಅಂತರಂಗವನ್ನ ರೀತಿಯನ್ನು ಅವರು ಕಳುಹಿಸಿಕೊಟ್ಟದ್ದಲ್ಲ. ಯಾಕೆಂದ್ರೆ ಅಂತರಂಗವನ್ನು ನಾನು ಚೆನ್ನಾಗಿ ಬಲ್ಲೆ. ಒಂದು ವೇಳೆ ಎಚ್ಚರದಲ್ಲಿ ಬಿಡು, ಕನಸಿನಲ್ಲಾದರೂ ಇಂತಹ ಒಂದು ಸಂಬಂಧವನ್ನು ನಾನು ಕಲ್ಪಿಸಿದ್ದು ಹೌದೆಂದಾದರೆ ನೀನಾಗಿ ನನ್ನ ಕೈಗೆ ಒದಗಿ ಬಂದಿರುವಾಗ ನಾ ಬೇಡ ಅಂತ ಬಿಡ್ತೇನೆ. ಹಾಗಿದ್ರೆ ನಾ ಹಂಬಲಿಸಲಿಲ್ಲ. ನನ್ನ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿನಗೆ ಅದೊಂದು ಕಾರಣ ಸಾಧ್ಯವಾಗುತ್ತದೆ. ಅಷ್ಟಕ್ಕೂ ಜನನಿ ಆಜ್ಞೆಯನ್ನು ಮೀರಕೂಡದು ಅನ್ನುವುದಕ್ಕಾಗಿ ದ್ರೌಪದಿಯನ್ನು ನಾವು ವಿವಾಹವಾದೆ ಅನ್ನುವ ಹಾಗೆ ಹೇಳಿದ್ರೆ ಈಗ ಅಪ್ಪನ ಆಜ್ಞೆ ಅಂತ ಸ್ವೀಕರಿಸಬಹುದಲ್ಲ ಅಂತ ನೀ ಹೇಳುತ್ತೆ. ಮತ್ತೆ ಅಮ್ಮ ಏನು ಅದನ್ನು ಇದಕ್ಕೂ ಹೋಲಿಸುವುದಕ್ಕೆ ಬರ್ತದೋ? ನೀ ದ್ರೌಪದಿಯೊಂದಿಗಿನ ನಮ್ಮದು ಸಂಸಾರ ಜೀವನ ಪೂರ್ತ ನಮಗವಳು ಧರ್ಮ ಪತ್ನಿಯಾಗಿ ಒದಗಿ ಬಂದವ, ಹೌದಾ ಅಲ್ವಾ? ನೀನು ವಿಲಾಸಿನಿಯಾಗಿ ನಮಗೆ ಒಂದು ಕ್ಷಣಕ್ಕೆ ಒದಗಿ ಬಂದವ. ವಿಲಾಸಿನಿಯಾಗಿ ಒದಗಿ ಬರಬೇಕಾದವಳು ಸಿಗಬೇಕಾದದ್ದು ಯಾವಾಗ? ಹೊಂದುವ ಬಯಕೆಯನ್ನು ಗಂಡು ಹೊಂದಿದ್ದರೆ ಮಾತ್ರ ಅದು ಬೇಕಾಗುವುದು. ಧರ್ಮ ಪತ್ನಿ ಅನ್ನುವುದು ಕೇವಲ ದೇಹ ಸುಖವನ್ನು ಕೊಡುವುದಕ್ಕಾಗಿರುವುದಲ್ಲ, ಮಾನವನಾದವನ ಪ್ರತಿಯೊಂದು ಧರ್ಮ ಕರ್ಮದಲ್ಲಿಯೂ ಸಹಭಾಗಿತ್ವವನ್ನು ಹೊಂದುವುದಕ್ಕಾಗಿ ಗೃಹಸ್ಥಾಶ್ರಮಕ್ಕೆ ಅನಿವಾರ್ಯವಾದಂತಹ ಒಂದು ಸ್ಥಾನ ಅದು. ಆದ್ದರಿಂದಲೇ ಅನಿವಾರ್ಯವಾದಂತಹ ಒಂದು ಸ್ಥಾನವಾಗಿ ದ್ರೌಪದಿಯನ್ನು ನಾವು ಅಂಗೀಕರಿಸಿದೆವು. ಇದು ಅಪೇಕ್ಷಿತವಲ್ಲದೆ ಇದ್ರೆ ಈ ಸ್ಥಾನಕ್ಕೆ ಘನತೆ ಇಲ್ಲ, ಈ ಸ್ಥಾನದ ಅವಶ್ಯಕತೆ ಇಲ್ಲ. ಅಂತಹದನ್ನು ತಂದೆಯ ವಚನ ಅಂತ ಪಾಲಿಸಬೇಕು ಅಂತ ನೀನು ಆಡುತ್ತಿ. ತಂದೆಯ ವಚನ ಅನ್ನುವ ಹಾಗೆ ವಿಲಾಸಿನಿಯನ್ನು ಕೊಡಬೇಕು ಅನ್ನುವುದನ್ನು ಯಾವ ಧರ್ಮಶಾಸ್ತ್ರವೂ ಹೇಳುವುದಿಲ್ಲ. ನೀ ಬಂದದ್ದು ಅದೇ ಕಾರಣಕ್ಕಲ್ವ. ಆದ್ದರಿಂದ ತಾವು ತಪ್ಪಾಗಿಯೂ ನನ್ನನ್ನು ಅಪಾರ್ಥದಿಂದ ಭಾವಿಸಿಕೊಳ್ಳಕೂಡದು, ನನ್ನನ್ನು ಕಾಡಕೂಡದು. ಇಲ್ಲಿಂದ ದಯಮಾಡಿಸಬೇಕು ಅಷ್ಟೇ. ಮೂರು ಲೋಕದ ಗಂಡು ಪಾರ್ಥ ಹೇಳಿದವರ ಮೂರು ಲೋಕದ ಗಂಡು ಅಂದ್ರೆ ಊರಲ್ಲಿ ಹೋದಲ್ಲೆಲ್ಲ ಹೆಣ್ಣು ಮಕ್ಕಳ ಹತ್ರ ನಿಲ್ತಾರೆ. ಬಹಳ ಮಾತಾಡ್ತೀಯಲ್ವ? ನಿನ್ನನ್ನು ನಂಬಿ ಬಂದ ಹೆಣ್ಣು ಮಕ್ಕಳಿಗೆ ನೀ ಏನು ಗತಿ ಆಗ್ತದೆ ಯಾರೇ ಗೊತ್ತು. ಹಾಗೆಂತ ಒಂದು ಕಾಮಾಪೇಕ್ಷೆಯಿಂದ ಬಯಸಿ ಬಂದಂತಹ ಹೆಣ್ಣನ್ನು ತಿರಸ್ಕಾರ ನೀನು ಮಾಡ್ತೀಯಾ? ತಿರಸ್ಕಾರ ಅಲ್ಲ ತಾಯಿ, ತಾವು ತಪ್ಪಾಗಿ ಹೀಗೆ ಬಿಡುವುದಿಲ್ಲ. ಹಿಡೀ ಶಾಪ. ಸುಮ್ಮನೆ ಬಿಡುವುದಿಲ್ಲ. ಹಿಡೇ ಶಾಪ. ಒಂದು ವರ್ಷಗಳ ಕಾಲ ಪರ್ಯಂತ ನೀನು ಷಂಡನೆಯಾಗು. ಈ ಶಾಪವನ್ನು ಪರಿಹಾರದಿಂದಲೂ ಹೋಗಲಾಡಿಸುವುದಕ್ಕೆ ಅಸಾಧ್ಯವಾಗಲಿ. ಈ ತರುಣಿಯನ್ನ
ಎಂತಹ ದುಸ್ಥಿತಿ ಒದಗಿತು ಪಾರ್ಥನ ಬದುಕಿನಲ್ಲಿ. ಆಶ್ರಯವಾದಂತಹ ಆಚಾರಕ್ಕೆ ಕೊರತೆ ಬರಕೂಡದು ಅನ್ನುವಂತಹ ಉದಾತ್ತವಾದ ಉದ್ದೇಶದಿಂದ ದೇವಕನ್ಯೆಯಾದಂತಹ ಊರ್ವಶಿಯಲ್ಲಿ ವಿಧ ವಿಧವಾಗಿ ನಾ ತೋಡಿಕೊಂಡರು. ನನ್ನ ಅಂತರಂಗವನ್ನೇ ಅರ್ಥ ಮಾಡಿಕೊಳ್ಳದೆ ನನ್ನನ್ನು ಶಪಿಸಿಯೇ ಬಿಟ್ಟಳಲ್ಲ ಶಿವನೇ. ಪರಶಿವನೊಂದಿಗೆ ಪ್ರತ್ಯಕ್ಷವಾಗಿ ಹೋರಾಟವನ್ನು ಮಾಡಿ ಪರಶಿವನ ಪರಮಾನುಗ್ರಹದಿಂದ ಪಾಶುಪತಾದಿ ದಿವ್ಯಾಸ್ತ್ರಗಳನ್ನು ಸಂಪಾದಿಸಿ ತ್ರಿಲೋಕ ವಿಜಯಿಯಾದ ಪಾರ್ಥ ಅನ್ನುವ ಹಾಗೆ ಅಜೇಯವಾಗಿ ತನ್ನ ಚಾರಿತ್ರ್ಯವನ್ನು ನಾ ಸ್ಥಾಪಿಸ್ತೇನೆ ಅನ್ನುವ ಕನಸನ್ನು ಕಂಡುಕೊಂಡಿದ್ದೆ. ಎಂತಹ ಹೀನಾಯವಾದ ಸ್ಥಿತಿಯಾಗಿ ಹೋಯಿತು. ಗಂಡ ಆಗಿ ಹುಟ್ಟಿದವ ನಪುಂಸಕ. ಅಯ್ಯೋ, ಕ್ಷಾತ್ರ ಪ್ರಪಂಚದಲ್ಲಿ ಸ್ಥಾಪಿತವಾಗುವುದೇ ಗಂಡುತನದಿಂದ. ಯಾವ ಕ್ಷಾತ್ರವನ್ನು ಸದಾಕಾಲ ಊರ್ಜಿತವಾಗಿ ಉಳಿಸಿಕೊಳ್ಳಬೇಕನ್ನುವ ಉದ್ದೇಶಕ್ಕಾಗಿ ನಾವೀ ತನಕ ಸಂಕಲ್ಪದಿಂದ ಮುಂದಾದೆವು. ಅದೇ ಕುಸಿದು ಬೀಳುವ, ಅದೇ ಬಿದ್ದು ಹೋಗುವಂತಹ ಶಾಪವನ್ನು ನಾನು ಈ ದೇವಲೋಕದಲ್ಲಿ ಹೊಂದಿದ್ದು. ಮಾತಲಿಯೊಂದಿಗೆ ದಿವ್ಯವಾದ ರಥ ಬರುವ ಕಾಲಕ್ಕೆ ನಾನು ಯೋಚಿಸಬೇಕು. ಅಪ್ಪ ಕಳುಹಿಸಿಕೊಟ್ಟದ್ದಲ್ಲೋ ಹಕ್ಕುಂಟು ಅಂತ ಹತ್ತಿ ಕುಳಿತು. ಅತ್ಯುನ್ನತಿ ಪತನ ಹೇತು. ಸತ್ತ ಮೇಲೆ ಬರಬೇಕಾದ ಜಾಗ ಇದು. ಸಾಯುವುದಕ್ಕಿಂತ ಮೊದಲೇ ನಾನು ಇಲ್ಲಿಗೆ ಬಂದೆ ಅಂತ ಆದ್ರೆ ನಾನು ಬರುವಾಗ ಆಲೋಚನೆ ಮಾಡಬೇಡುವ. ಮರಣ ಸದೃಶವಾದದ್ದನ್ನು ನಾನು ಅನುಭವಿಸುವುದಕ್ಕಿದ್ದೇನೆ ನನ್ನ ಅರಿವಿಗೆ ಬಾರದೇ ಹೋಯಿತು. ಸತ್ತು ಸ್ವರ್ಗಕ್ಕೆ ಬರಲಿಲ್ಲ ನಾನು. ಬಹುಶಃ ಸ್ವರ್ಗಕ್ಕೆ ಬಂದಮ್ಮ ಭೂಲೋಕಕ್ಕೆ ಹೋಗುವಾಗ ಸತ್ತು ಹೋಗಬೇಕು ಅನ್ನುವುದು ವಿಧಿ ನಿರ್ಣಯ ಆಗಿದೆ. ಆದದ್ದರಿಂದಲೇ ಇಂತಹ ಶಾಪ ಬಂತು. ಶಿವನೇ ಶಿವನೇ ಹೇಗೆ ಸಂತೋಷ ಏನೋ ಆಗಮಾರಂತಾಗಿದೆ ಹೀಗೆಂದು ನಾನು ಊಹಿಸ್ತೇನೆ. ಇನ್ನು ಆಗುವುದಕ್ಕೇನು ಉಳಿದಿದೆ ತಾತ? ಏನಾಯ್ತಪ್ಪ? ನೀವು ಕಳುಹಿಸಿದಂತಹ ಊರ್ವಶಿ ಕಾಮಭಾವದಿಂದ ನನ್ನನ್ನು ಅಪೇಕ್ಷಿಸಿ ಸಲ್ಲದು, ನನ್ನ ತಾಯಿ ನೀನು ಅನ್ನೋ ಹಾಗೆ ನಾನು ಅನೇಕ ಕಾರಣಗಳನ್ನು ನೀಡಿ ತಿರಸ್ಕರಿಸಿದ್ರು ರೋಷಭರಿತಳಾಗಿ ನೀನು 1 ವರ್ಷ ಕಾಲ ನಪುಂಸಕನೇ ಆಗಿ ಹೋಗುವಂತ ಅರ್ಥ. ಪುಣ್ಯಲೋಕದಲ್ಲಿ ಇಂತಹ ದುಸ್ಥಿತಿ ದುರ್ದಶೆಗೆ ತಾನು ಒಳಗಾದೆ ಹೀಗೆಂದು ಯೋಚನೆ ಮಾಡ್ತಾ ಇದ್ದಿ. ಕೆಲವೊಂದು ಸಲ ಶಾಪವೇ ವರವಾಗುವುದಕ್ಕಿದೆ ಮಗನೇ, ಮತ್ತೊಂದು ಸಲ ವರವೇ ಶಾಪವಾಗುತ್ತದೆ. ಒದಗಿ ಬಂದದ್ದು ಶಾಪವೋ ವರವೋ ಅನ್ನುವುದು ಪ್ರಧಾನ ಅಲ್ಲ. ಆ ಸತ್ಯವನ್ನು ನಾನು ನಿನಗೆ ಮನವರಿಕೆ ಮಾಡಿಕೊಟ್ಟೆ. ಬಂದುದು ಯಾವನಿಗೆ ಎನ್ನುವುದರಿಂದ ವರವಾದರೂ ಶಾಪವಾಗುತ್ತದೆ, ಶಾಪವಾದರೂ ವರವಾಗುತ್ತದೆ. ಹೌದು ಮಗನೇ, ನೀವೇನೋ ಒಗಟು ಹೇಳ್ತೀರಿ, ನನಗೆ ಅರ್ಥ ಆಗಿಲ್ಲ. ನಾವು ಪರೋಕ್ಷ ತರುಣಿ ಉಪಕಾರಿ ಬಲಿದೆ ನೀ ಸರಿಯಾದ ಅರುಷವಜ್ಞಾತದಲ್ಲಿರಲು ಸಾಧನವಾಯಿತು. ಶಾಪ ಅರುಷವಜ್ಞಾತದಲ್ಲಿರಲು ಸಾಧನವಾಯಿತು. ನೆರೆ ಸಣ್ಣತನದಲ್ಲ ಸರಿಬಡಿದ ಮಕ್ಕಳು ತರುಣಗೆ ವ್ರತ ಮರುಗದಿರು. ಕಷ್ಟ ಬಂದಾಗ ನಾವು ಧೈರ್ಯವನ್ನು ತಂದುಕೊಳ್ಬೇಕು. ಚಿತ್ತ ಸ್ಥೈರ್ಯವುಳ್ಳವ ನೀನು, ಜಿತೇಂದ್ರಿಯ ನೀನು. ನಿನ್ನಂಥವನೇ ನಾನು ಅರಸ್ತಾ ಇದ್ದೆ.
ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ಕಿದ ಹಾಗಾಯಿತು. ಮಗನೇ, ಈಗ ನೀವು ವನವಾಸದಲ್ಲಿದ್ದೀರಿ. ಹೌದು. 12 ವರ್ಷಗಳ ನಂತರ 1 ವರ್ಷ ಅಜ್ಞಾತವಾಸದಲ್ಲಿರಬೇಕು. ಹೌದು. ಅದನ್ನು ಕಳೆಯುವುದಕ್ಕೆ ಊರ್ವಶಿ ಕೊಟ್ಟಂತಹ ಈ ಶಾಪವೇ ನಿಮಗೆ ಅನುಗ್ರಹವಾಗಲಿಕ್ಕಿದೆ. ಅಜ್ಞಾತದ ಅವಧಿಯಲ್ಲಿ ಯಾವ ಕಾಲಕ್ಕೂ ಸುಯೋಧನಾದಿಗಳಿಂದ ನಾವು ಜ್ಞಾತರಾಗಕೂಡದು. ಜ್ಞಾತರಾದರೆ ಮರಳಿ 12 ವರ್ಷಗಳ ವನವಾಸ, ಮಗದೊಂದು ವರ್ಷದ ಅಜ್ಞಾತವನ್ನು ಅನುಭವಿಸಬೇಕನ್ನುವುದು ವಿಧಿ, ನಿಯಮ. ಹೌದು. ಅದಕ್ಕಾಗಿ 1 ವರ್ಷ ಕಳೆಯುವುದಕ್ಕಾಗಿ ಊರ್ವಶಿಯ ಶಾಪ ನಿನಗೆ ವರವಾಗುವುದಕ್ಕಿದೆ ಮಗನೇ. ಅಷ್ಟೇ ಅಲ್ಲ, ಅಜ್ಞಾತವಾಗಿ 1 ವರ್ಷವನ್ನು ಕಳೆಯುವ ಸನ್ನಿವೇಶಕ್ಕಾಗಿ ನಾನು ಇದನ್ನು ವಿನಿಯೋಗ ಮಾಡಬೇಕು. ಸತ್ಯ. ಅಷ್ಟೇ ಅಲ್ಲ, ವೇಷ ಮರೆಸಿ ಎಲ್ಲಿಯೋ ಇರುವುದಕ್ಕಾಗುತ್ತದೋ ಇಲ್ಲೋ ಅನ್ನೋದು ಪ್ರಶ್ನೆಯಲ್ಲ. 3 ಲೋಕದ ಗಂಡ ಅನ್ನುವಂತಹ ಖ್ಯಾತಿಯನ್ನು ಹೊಂದಿದ ಪಾರ್ಥ ಗುರುತಿಸಲಾರದೇ ಇದ್ದಂತಹ ಒಂದು ಸ್ಥಿತಿ ಯಾವುದು ಕೇಳಿದರೆ ಪಾರ್ಥನಿಗೆ ಬರುವ ನಪುಂಸಕತ್ವ. ಹೌದು. ವೇಷ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಾನು ನಪುಂಸಕನ. ಆದ್ದರಿಂದ 1 ವರ್ಷ ಕಾಲ ಊರ್ವಶಿಯ ಶಾಪದಂತೆ ನಪುಂಸಕನಾಗಿರುವಾಗ ಕೌರವಾದಿಗಳು ಕಣ್ಣ ಮುಂದೆ ಸರಿದ್ರು ನನ್ನನ್ನು ಗುರುತಿಸಲಾರ. ಖಂಡಿತ ಸಾಧ್ಯವಿಲ್ಲ. ಸಮಾಧಾನ ಮಾಡಿ. ಒಳ್ಳೆಯ ಮಗನೇ, ಸ್ವರ್ಗದಲ್ಲಿ ನಾವು ನೆಮ್ಮದಿಯಿಂದಿದ್ದೇವೆ ಅಂತ ನೀನು ತಿಳಿದುಕೊಟ್ಟೆ. ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಮಗನೇ. ಕಾಲಕೇಯರ ವಂಶದಲ್ಲಿ ಹುಟ್ಟಿದಂತಹ ನಿವಾತ ಗೋಚರ ಎನ್ನುವಂತಹ ದುಷ್ಟರು ಆಗಾಗ ಸ್ವರ್ಗಕ್ಕೆ ಲಗ್ಗೆ ಇಡ್ತಾರೆ. ಬ್ರಹ್ಮನ ವರವೇ ಅವರಿಗೆ ಆಗಿದೆ. ಯಾರು ಇಂದ್ರಿಯವನ್ನು ನಿಗ್ರಹಿಸ್ತಾನೋ ಅಂಥವರಿಂದ ಮಾತ್ರ ಮರಣ. ನಾನು ಇಂದ್ರಿಯಾಭಿಮಾನಿ ದೇವತೆಯಾದರೂ ಅವರನ್ನು ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲದೆ ಯೋಚನೆ ಪರನಾಗಿದ್ದೇನೆ. ಹಿತೇಂದ್ರಿಯರಲ್ಲದೆ ಇದ್ದವರಲ್ಲಿ ಅವರಿಗೆ ಮರಣ ಇಲ್ಲ. ಬಹುಶಃ ನೀವು ಊರ್ವಶಿಯನ್ನು ಕಳುಹಿಸಿಕೊಡುವಲ್ಲಿ ಅದು ಒಂದು ಕಾರಣ ಇತ್ತು ಅಂತ ನನಗೀಗ ಕಾಣುತ್ತದೆ. ಹೌದು ಮಗ, ನನ್ನ ಹಿತೇಂದ್ರಿಯತ್ವವನ್ನು ಪರೀಕ್ಷಿಸು. ಹೌದು ಮಗನೇ. ಆದ ಕಾರಣ ದುಷ್ಟರ ನಾಶವನ್ನು ಮಾಡಿ ನನಗೆ ನೆರವನ್ನು ನೀಡಬಲ್ಲ. ನನಗೆ ಬೇಕಾದ ಸಹಾಯ ನೀವು ಕೊಡ್ತೀರಿ.